ಹಬ್ಬದ ಮುಂದೆ ತುಂಬ ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿ ಹೊರಟಿದ್ದೆ ಶಿವಮೊಗ್ಗ ಮತ್ತು ಸಾಗರ. ಸೊ ಬೆಳಗ್ಗಿನ ಅರ್ಲಿ ಮಾರ್ನಿಂಗ್ ಡ್ರೈವ್ ಮಲೆನಾಡು ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಸ್ವಲ್ಪ ಮಳೆ, ಒಂದು ಸ್ವಲ್ಪ ಬಿಸಿಲು, ಮಧ್ಯೆ ಮಧ್ಯೆ ಬಂದು ಹೋಗುವಂಥ ಈ ಮರಗಳು, ಒಂದೊಳ್ಳೆ ವ್ಯೂ ಸೀನ್ರನ್ನ ಎಂಜಾಯ್ ಮಾಡಿಕೊಂಡು ನಾವು ಹೋಗಿದ್ದೆ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೀವು ಆರಾಮಾಗಿ 1-1.5 ಗಂಟೆ ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆನೆಗಳನ್ನೆಲ್ಲ ನೀವು ಸ್ನಾನಕ್ಕೆ ಅಂತ ಕರ್ಕೊಂಬರ್ತಾರೆ. ನಿಮಗೆ ಇಷ್ಟ ಆದರೆ ಸ್ನಾನ ಮಾಡಿಸ್ಬೋದು. ಇಲ್ಲ ಬೇಡಪ್ಪ ನಮಗೆ ನೀರಿಗೆ ಇಳಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ನಾನ ಮಾಡೋದನ್ನು ನೋಡ್ತಾ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸ್ನಾನ ಆದಮೇಲೆ ಎಲ್ಲ ಆನೆಗಳು ಮತ್ತು ಸ್ವಲ್ಪ ನೀರಲ್ಲಿ ಆಟಾಡ್ತಾ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳಿದ್ರಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲ ಸ್ನಾನ ಆದ ನಂತರ ಅದರ ಜಾಗಕ್ಕೆ ಅಲ್ಲಿ ಆನೆಗಳನ್ನ ನಿಲ್ಲಿಸೋಕ್ಕೆ ಅಂತಲೇ ಜಾಗ ಇರುತ್ತೆ. ಅಲ್ಲಿ ಆರಾಮಾಗಿ ನಿಲ್ಲಿಸ್ಕೊಂಡು ನೀವು ಫೋಟೋ ತೆಕ್ಕೋಬೋದು. ಆನೆಗಳಿಗೆ ಫೀಡ್ ಮಾಡ್ಬೋದು. ಅಲ್ಲಿಂದ ನೀವು ಆರಾಮಾಗಿ 1 ಗಂಟೆ ಮುಗಿಸ್ಕೊಂಡು ನೆಕ್ಸ್ಟ್ ಶಿವಮೊಗ್ಗ ಲಯನ್ ಸಫಾರಿಗೆ ನೀವು ಹೊರಟ್ರೆ, ನಮಗೆ ನೋಡೋಕ್ಕೆ ಟೈಮ್ ಆಗಲಿಲ್ಲ. ಹಾಗಾಗಿ ಬರೀ ಸಫಾರಿನ ನಾವು ಮುಗಿಸ್ಕೊಂಡು ವೈಟ್ ಟೈಗರ್ ನಾವು ನಾರ್ಮಲ್ ಏನು ಮಕ್ಳಿಗೆ ಇಷ್ಟ ಆಗುತ್ತೆ ಮೇಯ್ನಾಗಿ ಸಫಾರಿಗಳನ್ನ ನಾವು ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ಅಗೇನ್ ವ್ಯೂ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಮಲೆನಾಡಲ್ಲಿ ನೋಡ್ತಾ ಜಸ್ಟ್ 1 hour ಡ್ರೈವಲ್ಲಿ ನಾವು ಸಿಗಂದೂರು ತಲುಪಿದ್ವಿ. ಬ್ರಿಡ್ಜ್ ಹೊಸದಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬ್ರಿಡ್ಜ್ ಮಾಡಿದ್ದಾರೆ. ತುಂಬ ಒಂಥರ ಎಲ್ಲೋ ಬಂದಿದ್ದೀವಿ ಅನ್ನೋ ಒಂದು ಫೀಲ್. ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಬಂದಿದೆ ಬ್ರಿಡ್ಜಿಂದು. ಮುಂಚೆ ನಾವು ಈ ಥರ ಲಾಂಚಲ್ಲಿ ಹೋಗಬೇಕಾಗಿತ್ತು, ಕಾರಲ್ಲಿ ಇಟ್ಕೊಂಡು ಲಾಂಚಲ್ಲಿ. ನಂತರ ತಾಯಿ ಚೌಡೇಶ್ವರಿ ದರ್ಶನ ಮಾಡಿಕೊಂಡು ಬರ್ತಾ ಒಂದು ಸೆಲ್ಫಿ ತೊಗೊಂಡು ವಾಪಸ್ ಆಗ್ರದಲ್ಲಿ ಹಾಲ್ಟ್ ಆದ್ವಿ. ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ.